ಭಾರತದ ವಿರುದ್ಧ ಪಂದ್ಯದಲ್ಲಿ ಸೋತ್ರು ಕೂಡ ಪಾಕಿಸ್ತಾನದ ನಾಯಕ ಸಲ್ಮಾನ್ಗೆ ನೆಮ್ಮದಿಯ ನಿದ್ದೆ ಅಂತ ಹೇಳ್ಬೋದು. ಆಶ್ಚರ್ಯ ಆಗುತ್ತೆ ಅಲ್ವಾ? ಹೀನಾಯವಾಗಿ ಭಾರತದ ವಿರುದ್ಧ ಸೋತು ಮುಖಭಂಗವಾಗಿದೆ, ನಿದ್ದೆಗೆಡಬೇಕು ನೋಡಿದ್ರೆ. ಆದ್ರೆ ಇಲ್ಲಿ ಪಾಕ್ ನಾಯಕನಿಗೆ ನೆಮ್ಮದಿಯ ನಿದ್ರೆ ಅಂತಂದ್ರೆ ಖಂಡಿತ ಇದು ಆಶ್ಚರ್ಯ ಆಗೇ ಆಗುತ್ತೆ. ಇದಕ್ಕೆ ಬಲವಾದ ಕಾರಣ ಕೂಡ ಇದೆ. ಅದೇನ್ ಗೊತ್ತಾ? ಈಗಾಗಲೇ ಭಾರತದ ವಿರುದ್ಧ 61 ರನ್ಗಳ ಹೀನಾಯ ಸೋಲಿನ ನಂತರ ಪಾಕಿಸ್ತಾನದ ನಾಯಕನಿಗೆ ಒಂದ್ ರೀತಿ ಸಂಭ್ರಮದ ವಿಷಯ ಅಂತ ಹೇಳಬಹುದು. ಬರೋಬ್ಬರಿ 61 ರನ್ಗಳ ಸೋಲು ಕಂಡಿರೋ ಪಾಕಿಸ್ತಾನದ ವಿರುದ್ಧ ಪಾಕ್ ಅಭಿಮಾನಿಗಳು ಕೂಡ ಈಗಾಗಲೇ ಉರಿದು ಬೀಳ್ತಾ ಇದ್ದಾರೆ. ಕೋಪವನ್ನ ಹೊರಹಾಕಿ ಅಸಮಾಧಾನವನ್ನ ಯಾವ ರೀತಿ ಹೊರಹಾಕ್ತಾ ಇದ್ದಾರೆ ಅನ್ನೋದನ್ನ ಸೋಷಿಯಲ್ ಮೀಡಿಯಾ ನೋಡಿದ್ರೇನೆ ಗೊತ್ತಾಗುತ್ತೆ. ಇತ್ತ ತಂಡದ ಆಟಗಾರರು ಕೂಡ ಸ್ವಲ್ಪ ಸೋಲಿನ ನೋವಿನಲ್ಲಿರೋದು ಅಷ್ಟೇ ಸತ್ಯ. ಆದ್ರೆ ಪಾಕ್ ತಂಡದ ನಾಯಕ ಸಲ್ಮಾನ್ ಆಗಾ ಅಲಿಗೆ ಯಾವುದೇ ಥರದ ನೋವಿಲ್ಲ, ಬದಲಿಗೆ ಒಂದ್ ಸ್ವಲ್ಪ ನೆಮ್ಮದಿ ಇದೆ ಅಂತ ಹೇಳ್ಬಹುದು. ಇದಕ್ಕೆ ಯಾರು ಗೊತ್ತಾ ಕಾರಣ? ಅಭಿಷೇಕ್ ಶರ್ಮಾ. ಇಲ್ಲಿ ಅಭಿಷೇಕ್ ಶರ್ಮಾ ಆಡಬೇಕು ಅಂತ ಆಹ್ವಾನ ಕೊಟ್ಟಿದ್ದೆ ಸಲ್ಮಾನ್ ಆಗಾ. ನಂತರ ಅಭಿಷೇಕ್ ಶರ್ಮಾರನ್ನ ಶೂನ್ಯಕ್ಕೆ ಔಟ್ ಮಾಡಿಸಿದ ತಮ್ಮ ಮಾತನ್ನ ಇಲ್ಲಿ ಉಳಿಸ್ಕೊಂಡಿದ್ದಾರೆ. ಪಂದ್ಯದ ಹಿಂದಿನ ದಿನ ಅಭಿಷೇಕ್ ಭಾರತ ತಂಡದಲ್ಲಿ ಆಡಬೇಕು ಅಂತ ಹೇಳಿದ್ದ ಪಾಕ್ ನಾಯಕ ಸಲ್ಮಾನ್ ಆಗಾ ಮೊದಲ ಓವರ್ನಲ್ಲೇ ಅಭಿಷೇಕ್ ಶರ್ಮಾ ವಿಕೆಟ್ ಪಡ್ಕೊಂಡ್ರು. 4 ಎಸೆತಗಳನ್ನ ಫೇಸ್ ಮಾಡಿದ ಅಭಿಷೇಕ್ ಶೂನ್ಯಕ್ಕೆ ಔಟ್ ಆದ್ರು. ಇದರೊಂದಿಗೆ T20 ವಿಶ್ವಕಪ್ನಲ್ಲಾಡಿದ ಮೊದಲ 2 ಪಂದ್ಯಗಳಲ್ಲಿ ಶೂನ್ಯಕ್ಕೆ ಔಟ್ ಆದ ಮೊದಲ ಭಾರತೀಯ ಬ್ಯಾಟರ್ ಅನ್ನೋ ಅವಮಾನಕ್ಕೂ ಕೂಡ ಅಭಿಷೇಕ್ ಗುರಿಯಾದ್ರು. ಇದಕ್ಕೂ ಮುಂಚೆ ಅಮೆರಿಕ ವಿರುದ್ಧದ ಮೊದಲ ಪಂದ್ಯದಲ್ಲಿ ಅಭಿಷೇಕ್ ಗೋಲ್ಡನ್ ಡಕ್ ಆಗಿದ್ರು. ಅನಾರೋಗ್ಯದ ಕಾರಣ ನಮೀಬಿಯಾ ವಿರುದ್ಧದ ಪಂದ್ಯಕ್ಕೆ ಅವರು ಲಭ್ಯ ಇರಲಿಲ್ಲ. ಅಭಿಷೇಕ್ ಹೊರತುಪಡಿಸಿದ್ರೆ ಬಾಂಗ್ಲಾದೇಶದ ಇಮ್ರುನ್ ಕಾಯಸ್ ಮಾತ್ರ ವಿಶ್ವಕಪ್ನ ಮೊದಲೆರಡು ಪಂದ್ಯಗಳಲ್ಲಿ ಶೂನ್ಯಕ್ಕೆ ಔಟ್ ಆದ ಮತ್ತೊಬ್ಬ ಬ್ಯಾಟರ್. ಇನ್ನು ಕೊಲಂಬೋದಲ್ಲಿ ಪಾಕ್ ನಾಯಕ ಸಲ್ಮಾನ್ ಅಲಿ ಆಗಾ ಎಸೆದ ಮೊದಲ ಓವರ್ನ ಕೊನೆ ಎಸೆತದಲ್ಲಿ ಅಭಿಷೇಕ್ ಶರ್ಮಾ ವಿಕೆಟ್ ಒಪ್ಪಿಸಿದ್ರು. ಮಿಡಾನ್ನಲ್ಲಿದ್ದ ಶಾಹೀನ್ ಶಾ ಅಫ್ರಿದಿಗೆ ಕ್ಯಾಚ್ ಕೊಟ್ಟು ಪೆವಿಲಿಯನ್ ಕಡೆ ಹೋಗಬೇಕಾಯಿತು. ಆರಂಭಿಕನಾಗಿ ಕಣಕ್ಕಿಳಿದು ಅಭಿಷೇಕ್ ಶರ್ಮಾ ಈ ರೀತಿ ಫೇಲ್ಯೂರ್ ಆಗ್ತಾ ಇರೋದಕ್ಕೆ ಟೀಂ ಇಂಡಿಯಾಗೂ ಒಂದ್ ಸ್ವಲ್ಪ ಟೆನ್ಷನ್ ಶುರುವಾಗಿದೆ. ಯಾಕೆಂದ್ರೆ ತಮ್ಮ ಅಲ್ಪಾವಧಿಯ ವೃತ್ತಿ ಜೀವನದಲ್ಲಿ ಸ್ಫೋಟಕ ಇನ್ನಿಂಗ್ಸ್ ಗಳನ್ನ ಆಡಿದ್ರು, ಆ ಕಾರಣಕ್ಕಾಗಿನೇ ಸೆಲೆಕ್ಟ್ ಆಗಿದ್ದು. ಆದ್ರೆ ಯಾಕೋ T20 ವರ್ಲ್ಡ್ ಕಪ್ನ ಆರಂಭದಿಂದಲೂ ಕೂಡ ಫೇಲ್ಯೂರ್ ಆಗ್ತಾ ಇರೋದು ಒಂದ್ ರೀತಿ ಟೀಂ ಇಂಡಿಯಾ ಪಾಲಿಗೆ ತಲೆನೋವಾಗಿದೆ. ಆದ್ರೆ ಇಲ್ಲಿ ಪಾಕ್ ಅಭಿಮಾನಿಗಳಿಗೆ ಜೊತೆಗೆ ಅದರಲ್ಲೂ ವಿಶೇಷವಾಗಿ ಪಾಕ್ ನಾಯಕನಿಗೆ ಅಭಿಷೇಕ್ ಶರ್ಮಾ ಈ ರೀತಿಯಾಗಿ ಡಕ್ಔಟ್ ಆಗಿದ್ದು ಮಾತ್ರ ಖುಷಿಯ ವಿಚಾರ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.